ನೋಡಿ, ಬೆಂಗಳೂರನ್ನ ಕಟ್ಟಬೇಕಾದ್ರೆ ಅಥವಾ ನಾಡಿನ ಬೇರೆ ಬೇರೆ ಭಾಗಗಳನ್ನು ಕಟ್ಟಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಭೂದಾನವನ್ನು ಮಾಡಿದವರು ಯಾರು ಗೊತ್ತಾ? ನಮ್ಮ ರೈತರು. ಆದರೆ ಈ ರೈತರಿಗೆ ಸರಿಯಾದ ರೀತಿಯಲ್ಲಿ ಏನು ಸಿಗಬೇಕಿತ್ತೋ ಅದು ಸಿಗ್ತಾ ಇಲ್ಲ. PRR ಪೆರಿಫೆರಲ್ ರಿಂಗ್ ರೋಡ್ ರಸ್ತೆಯ ಸಂತ್ರಸ್ತರಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. 20 ವರ್ಷಗಳಾದರೂ ಕೂಡ ರೈತರ ಕೈಗೆ ಸೇರಲಿಲ್ವಂತೆ ಪರಿಹಾರ ಧನ. 20 ವರ್ಷಗಳ ಹಿಂದಿನ SR ರೇಟ್ ಅನ್ನು ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಖಂಡಿಸಿ BDA ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಮಾಡ್ತಾ ಇದ್ದಾರೆ. 1 ಎಕರೆಗೆ 5 ಕೋಟಿ. ಏನು ಮೋಸ ರೀ ಇದು? ಏನು ಮೋಸ? ಆ ರೈತರ ಹತ್ರ ನಿಮ್ಗೆ ಸರಿಯಾದ ಇರ್ತಕ್ಕಂಥ ರೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 5 ಕೋಟಿ ಕೊಡ್ತೀವಿ ಅಂತ 20 ವರ್ಷದ ಹಿಂದೆ ಜಾಗ ತಗೊಂಡು ಈಗ ಕಳ್ಳಾಟ ಆಡ್ತಾ ಇದ್ದೀರಾ ನೀವು. ಇದನ್ನ BDA ಕಚೇರಿಗೆ ಖಂಡಿಸಿ ಮುತ್ತಿಗೆಯನ್ನು ಹಾಕ್ತಾ ಇದ್ದಾರಂತೆ. ಮುತ್ತಿಗೆ ಹಾಕಬೇಕು ನೀವು. ಇವತ್ತು 1 ಎಕರೆ ರೇಟ್ ಎಷ್ಟಿದೆ ಗೊತ್ತಾ? ಅಲ್ಲಿ 20 ಕೋಟಿ ಇದೆ ರೀ. 20 ಕೋಟಿ ಅಂತದ್ರಲ್ಲಿ ಇವ್ರು ಖಾಲಿ 5 ಕೋಟಿ ಕೊಡ್ತಾರಂತೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಬಡ ರೈತರು ನಾವು ಮಾಡಿದ್ದೆ ಆಟ, ಇವ್ರ ಹತ್ರ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಅಟ್ಟಹಾಸ ಮೆರೆತಾ ಇದ್ದೀರಾ ನೀವು. BMTC ಬಸ್ನಲ್ಲಿ ಅವರನ್ನ ಕರ್ಕೊಂಡು ಹೋಗಿದ್ದಾರಂತೆ ಪೊಲೀಸರು. ಜಮೀನು ಭೂಸು ಅಧೀನವನ್ನು ಮಾಡುವಾಗ ಬಣ್ಣ ಬಣ್ಣದ ಕಥೆಗಳನ್ನ ಹೇಳಿದ್ರಿ. ಇಲ್ಲ ಸ್ವಾಮಿ, ನಾವು ದುಡಿದು ಬದುಕುವಂತ ಜನರು, ರೈತಾಪಿ ವರ್ಗದವರು, ಇದೇ ಭೂಮಿಯನ್ನು ನಂಬ್ಕೊಂಡು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲ ನಿಮ್ಗೆ ಸರಿಯಾದ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಿ. ಹೌದು, 20 ವರ್ಷದಿಂದ ನೀವು 5 ಕೋಟಿ ಕೊಟ್ಟಿದ್ರೆ ಒಪ್ಪಬಹುದಿತ್ತು. 20 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಕತ್ತೆ ಮೇಯಿಸ್ತಾ ಇದ್ದೀರಾ ನೀವೆಲ್ಲ. ಈಗ ಬಂದ್ಬಿಟ್ಟು 1 ಎಕರೆಗೆ 20 ಕೋಟಿ ರೇಟ್ ಆಗಿದೆ, ಈಗ ಬಂದು 5 ಕೋಟಿ ಕೊಡ್ತಾರಂತೆ. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬರುವಂತಹ ಅಧಿಕಾರಿಗಳು ಮತ್ತು ಸರ್ಕಾರದ ಕೆಲಸ. ಅವರೇನು ಅಪರಾಧ ಮಾಡಿಲ್ಲ, ಅವರೇನು ಸರ್ಕಾರದ ಬೊಕ್ಕಸದಿಂದ ಸಾಲ ಕೇಳಲಿಲ್ಲ. ಅವರಿಗೆ ಏನು ದುಡ್ಡು ಬರಬೇಕೋ ಅದು ಮಾತ್ರ ಬರ್ತಾ ಇದೆ, ಅದನ್ನು ಮಾತ್ರ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಏನು ಮಾಡ್ತಾ ಇದೆ ಸ್ವಾಮಿ? 20 ವರ್ಷ ಕಣ್ರಿ, 20 ವರ್ಷ ಸರ್ಕಾರಕ್ಕೆ ರೋಡ್ ಕೊಟ್ಟಕ್ಕೆ ಜಮೀನು ಕೊಡೋ ಬದಲಿಗೆ ಅಲ್ಲಿ ಯಾವುದಾದ್ರೂ ಒಂದು ಬಿಲ್ಡಿಂಗ್ ಕಟ್ಟಿದ್ದಿದ್ರು ಅಥವಾ ಬೇರೆ ಯಾವುದಾದ್ರೂ ಒಂದು ದೊಡ್ಡ ಬಿಲ್ಡರ್ಸ್ಗೆ ಕೊಟ್ಟಿದ್ದಿದ್ರೆ ಪಾಪ ಅವರೆಲ್ಲರೂ ಕೋಟ್ಯಾಧೀಶರಾಗ್ತಿದ್ರು ಇವತ್ತಿಗೆ. ಆದರೆ ಕತೆಗಳನ್ನು ಹೇಳಿಬಿಟ್ಟು ಈ ರೈತರನ್ನ ನಂಬಿಸ್ಬಿಟ್ಟು ಈಗ 1 ರೂಪಾಯಿ ಕೊಡಲ್ಲ ಅಂತ ಹೇಳ್ತಾ ಇದ್ರೆ 20 ವರ್ಷ ಪಾಪ. ಆ ದುಡ್ಡಲ್ಲಿ ಮಗಳ ಮದುವೆ ಮಾಡಬೇಕು ಅಂತ ಕನಸ್ಕೊಂಡವ್ರೆಷ್ಟೋ, ಮನೆ ಕಟ್ಟಬೇಕು ಅಂತ ಕನಸು ಕಂಡವರೆಷ್ಟೋ, ಅವರೆಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡಿ 20 ವರ್ಷ ಆದರೂ ಕೂಡ ಇನ್ನೂ ಕೂಡ ಆಟ ಆಡ್ತಾ ಇದೆ. ಖಾಲಿ 5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. BDA ಮುಖ್ಯ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ದಾರಂತೆ ಸಂತ್ರಸ್ತರು. BDA ಕಚೇರಿ ಪ್ರವೇಶಿಸಲು ಅವಕಾಶ ನೀಡದ್ದಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 1 ಎಕರೆಗೆ 5 ಕೋಟಿ ಪರಿಹಾರ ನಿಗದಿ ಮಾಡಿದ್ದಾರಂತೆ BDA ಅಧಿಕಾರಿಗಳು. ಆದರೆ ವಾಸ್ತವದಲ್ಲಿ ಈಗಿನ ದರ ಎಕರೆಗೆ ಕನಿಷ್ಠ ಪಕ್ಷ 20 ಕೋಟಿಗೂ ಮೇಲಿದೆ. ಈಗಿನ ಬೆಲೆಯಂತೆ ಪರಿಹಾರ ನೀಡುವಂತೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪಿಲ್ಲ, ಅವರ ಆಗ್ರಹವನ್ನು ಮಾಡಲೇಬೇಕು. ಫೆರಿಫೆರಲ್ ರಿಂಗ್ ರಸ್ತೆಗಾಗಿ ಇವರೆಲ್ಲರೂ ಕೂಡ ತಮ್ಮ ಜಮೀನನ್ನ ಸರ್ಕಾರಕ್ಕೆ ನೀಡಿದವರು. ಅಧ್ಯಕ್ಷರು ಎಲ್ಲ ಬರ್ಲಿ, ಆಮೇಲೆ ಹೋಗೋಣ. ನಾನು ಹೇಳ್ತೀನಿ ಯಾರಿಗೆ ಯಾವುದೇ ಒಂದು ತೊಂದರೆ ಕೊಡಲ್ಲ ಸರ್. ನಾವು ಯಾರು, ನಾವು ಇಲ್ಲಿರೋರೆಲ್ಲ ರೈತರು, ಯಾರು ಬಂದಿಲ್ಲ. ಬೆಂಗಳೂರಿನ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಇನ್ನು ಮುಂದೆ ಜಮೀನು ನೀಡುವವರು ಒಂದು ಸತಿ ಈ ನ್ಯೂಸನ್ನು ನೋಡಲೇಬೇಕು. ನಿಮ್ಮವ್ರು ಯಾರಾದರೂ ಇದ್ರೆ ಅವರಿಗೂ ಕಳಿಸ್ಬಿಡಿ. ಇದು ಇವತ್ತಿನ ವಾಸ್ತವ ಸ್ಥಿತಿಗತಿ.
20 ವರ್ಷ ಆದರೂ ಅವ್ರು ಯಾರಿಗೂ ಕೂಡ ಪರಿಹಾರ ಧನ ಸಿಗಲಿಲ್ಲ. ಕೇಳಿದ್ರೆ ಖಾಲಿ 5 ಕೋಟಿ ಕೊಡ್ತೀವಿ ಅಂತಿದ್ದಾರಂತೆ.